ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ನಾಳೆ ವರಮಹಾಲಕ್ಷ್ಮಿ ಪೂಜೆ ಇದೆ. ಲಾಸ್ಟ್ ಸಂಚಿಕೆಯಲ್ಲೂ ಕೂಡ ನಾನು ನಿಮಗೆ ವರಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾದ ತಂತ್ರ ಮಂತ್ರವನ್ನು ಕೊಟ್ಟಿದ್ದೇನೆ. ಸೊ ಯಾರೆಲ್ಲ ವಿಡಿಯೋ ನೋಡಿಲ್ಲ ಆ ವಿಡಿಯೋನ ಕೂಡ ನೋಡಿ. ನಾಳೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆಯ ದಿನದಂದು ನಾನು ಹೇಳ್ತಕ್ಕಂಥ ಇವತ್ತಿನ ಈ ಒಂದು ವಿಶೇಷ ತಂತ್ರವನ್ನು ಮಾಡಿ 2 ತಂತ್ರವನ್ನು ಕೊಡ್ತೇನೆ. ಒಂದು ನಿಮ್ಮ ಹಣದ ಅಭಿವೃದ್ಧಿಗೆ, ಅಂದರೆ ಯಾರೆಲ್ಲ ವ್ಯಾಪಾರ ಬಿಸ್ನೆಸ್ ಮಾಡ್ತೀರಾ ಅಂಥವರಿಗಾಗಿ ಒಂದು ತಂತ್ರವನ್ನು ಕೊಡ್ತೇನೆ. ಅಂದರೆ ಬಿಸ್ನೆಸ್ ಆಗ್ತಾ ಇದೆ, ಹಣ ಉಳಿತಾ ಇಲ್ಲ ಅಂಥವರಿಗಾಗಿ. ಅದೇ ರೀತಿ ಇನ್ನೊಂದು, ನಿಮ್ಮ ಬಾಡಿಯಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ, ಅಂದರೆ ಲಕ್ಷ್ಮೀ ದೋಷ ಇದ್ದರೆ ಅದನ್ನು ತೆಗಿತಕ್ಕಂಥ ವಿಶೇಷವಾದ ಒಂದು ತಂತ್ರ ವರಮಹಾಲಕ್ಷ್ಮಿ ಪೂಜೆ ನಾಳೆಯ ದಿನ ನೀವು ಮಾಡಲೇಬೇಕು. ಸೊ ವಿಡಿಯೋನ ಕ್ಲಿಯರಾಗಿ ನೋಡಿ, ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ವರಮಹಾಲಕ್ಷ್ಮಿ ಪೂಜೆ ಎಂದು ನಾವು ಯಾವೆಲ್ಲ ತಂತ್ರವನ್ನು ಮಾಡ್ತೇವೆ ನೋಡಿ, ಅದು ವಿಶೇಷ ಫಲ ಕೊಡುತ್ತೆ. ಹೌದು, ಯಾಕಂದರೆ ಅಲ್ಲಿ ಒಂದು ಎನರ್ಜಿ ಜಾಸ್ತಿ ಇರುತ್ತೆ. ಯಾವುದೇ ವಿಶೇಷ ದಿನದಂದು ನೀವು ಮಾಡಿ, ಅದು ನಿಮಗೆ ವಿಶೇಷ ಫಲ ಕೊಟ್ಟೇ ಕೊಡುತ್ತೆ. ಅದು ಅಮಾವಾಸ್ಯೆ ಇರ್ಬೋದು, ಗ್ರಹಣ ಇರ್ಬೋದು, ಅಥವಾ ಶಿವರಾತ್ರಿ, ನವರಾತ್ರಿ, ಈ ಸಮಯದಲ್ಲಿ ನಾವು ವಿಶೇಷ ತಂತ್ರಗಳನ್ನೆಲ್ಲ ಮಾಡಬೇಕು. ಇವತ್ತಿನ ತಂತ್ರ ನೋಡಿ, ನಾಳೆ ವರಮಹಾಲಕ್ಷ್ಮಿ ಪೂಜೆಯನ್ನು ನೀವು ಸ್ನಾನ ಮಾಡೋ ಮೊದಲು ಸ್ನಾನದ ನೀರಿಗೆ ನಾನು ಹೇಳ್ತಕ್ಕಂಥ ಈ ವಸ್ತುವನ್ನು ನಿಮ್ಮ ಸ್ನಾನದ ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕು ನೀವು. ಹೌದು, ಯಾವುದದು ವಸ್ತು? ಏಲಕ್ಕಿ. ಹೌದು, ಹಸಿರು ಏಲಕ್ಕಿ. 2 ಏಲಕ್ಕಿಯನ್ನು 1 ಲೋಟ ನೀರಿನಲ್ಲಿ ಕುದಿಸಬೇಕು. ಕನ್ಫ್ಯೂಷನ್ ಮಾಡಬೇಡಿ, ಗೊತ್ತಾಯ್ತಲ್ಲ. 1 ಲೋಟ ನೀರಿನಲ್ಲಿ 2 ಏಲಕ್ಕಿಯನ್ನು ಒಂದು 5 ನಿಮಿಷ ಕುದಿಸಬೇಕು. ಕುದಿಸಿದಂತಹ ನೀರನ್ನು, ಆ ಏಲಕ್ಕಿ ಜೊತೆ ಏನು ನೀರನ್ನು ನೀವು ಕುದಿಸ್ತೀರಾ, ಆ ನೀರನ್ನು ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕು. ಸೊ ಅಲ್ಲಿ ಲಕ್ಷ್ಮೀ ತತ್ವ ಜಾಸ್ತಿ ಆಗುತ್ತೆ, ನಿಮ್ಮ ಔರ ಜಾಸ್ತಿ ಆಗುತ್ತೆ. ಲಕ್ಷ್ಮೀ ತತ್ವ ಜಾಸ್ತಿ ಆದಾಗ ನಿಮ್ಮ ಬ್ಲಾಕೇಜ್ ಎಲ್ಲ ಏನಿರುತ್ತೆ, ನೆಗೆಟಿವ್ ಬ್ಲಾಕೇಜ್ ಎಲ್ಲ ಏನಿರುತ್ತೆ, ಅದೆಲ್ಲ ಹೊರಟೋಗುತ್ತೆ. ಸೊ ಒಂದೇ ದಿನ ಮಾಡಬೇಕಾ? ಪ್ರತಿ ಶುಕ್ರವಾರ ಮಾಡಬೇಕು. ನಾಳೆ ಪ್ರಾರಂಭ ಮಾಡಿ ನೀವು, ಅಂದರೆ ವಿಶೇಷ ದಿನ ಇದೆ. ನಾಳೆ ಪ್ರಾರಂಭ ಮಾಡಿದರೆ ಪ್ರತಿ ಶುಕ್ರವಾರ ಮಾಡಿ 3 ಮಂತಲ್ಲಿ ನಿಮಗೆ ತುಂಬಾ ಎನರ್ಜಿ ಇರುತ್ತೆ, ಬಾಡಿಯಲ್ಲಿ ಪಕ್ಕ ಇರುತ್ತೆ. ಲಕ್ಷ್ಮೀ ತತ್ವ ಕೂಡ ಜಾಸ್ತಿ ಆಗುತ್ತೆ. ಹಣದ ಅಭಿವೃದ್ಧಿ ನಿರಂತರವಾಗಿ ಬಂದೇ ಬರುತ್ತೆ, ನಂಬಿಕೆಯಿಂದ ಮಾಡಿ. ಅದೇ ರೀತಿ ಇನ್ನೊಂದು ವಿಶೇಷ ತಂತ್ರ, ನಾಳೆಯ ದಿನ ನೀವು ಇದನ್ನು ಪ್ರಾರಂಭ ಮಾಡಬೇಕು. ಯಾವುದದು? ಅದು ಕೂಡ ಹಣಕ್ಕೆ ಸಂಬಂಧಿಸಿದಂಥ. ನೀವೆಲ್ಲ ಬಿಸ್ನೆಸ್ ಮಾಡ್ತಿರ್ಬೋದು, ಕೆಲವರು ಅಂಗಡಿ ಇಟ್ಟಿರ್ಬೋದು, ಕೆಲವರು ರೇಷನ್ ಅಂಗಡಿ ಇಟ್ಟಿರ್ಬೋದು, ಮತ್ತು ಕೆಲವರು ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇರ್ಬೋದು. ವ್ಯಾಪಾರ ಆಗ್ತಾ ಇದೆ, ಜನ ಬರ್ತಾ ಇದ್ದಾರೆ, ಆದರೆ ದುಡ್ಡು ಉಳಿತಾ ಇಲ್ಲ. ಕ್ಯಾಶಲ್ಲಿ ನೋಡಿದಾಗ ಸಂಜೆ ಆಗ್ತಾ ಕ್ಯಾಶಲ್ಲಿ ಯಾವುದೇ ದುಡ್ಡು ಉಳಿಯಲ್ಲ, ತುಂಬಾ ಖರ್ಚು ಜಾಸ್ತಿ ಆಗುತ್ತೆ. ಅಂಥವರು ಈ ವಿಶೇಷ ತಂತ್ರವನ್ನು ಮಾಡಿ. ಹೌದು ವೀಕ್ಷಕರೇ, ನೋಡಿ, ನಾಳೆಯ ದಿನ ಒಂದು ಹಸಿರು ಏಲಕ್ಕಿಯನ್ನು ತಗೊಂಡು, ಚೆನ್ನಾಗಿರ್ತಕ್ಕಂಥ ಹಸಿರು ಏಲಕ್ಕಿ, ಸಿಪ್ಪೆ ಸಹಿತ ಹಸಿರು ಏಲಕ್ಕಿಯನ್ನು ತಗೊಂಡು ನೀವು ದೀಪ ಎಲ್ಲ ಇಟ್ಟಾಗಿರುತ್ತೆ ನಿಮ್ಮದು, ತಗೊಂಡು ನಿಮ್ಮ ಎಡಗೈ ಮೇಲೆ ಇಡಬೇಕು. ನಿಮ್ಮ ಎಡಗೈಯ ಮೇಲೆ ಇಟ್ಟು ಅದಕ್ಕೆ ಬಲಗೈಯನ್ನು ಮುಚ್ಚಬೇಕು. ಹೌದು, ಬಲಗೈಯನ್ನು ಮುಚ್ಚಿ ಮಾತೆ ಮಹಾಲಕ್ಷ್ಮಿ ಮುಂದೆ ಸಂಕಲ್ಪ ಮಾಡಿ, ನನ್ನ ಬಿಸ್ನೆಸ್ ಚೆನ್ನಾಗಿ ಬರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನೀವು ಪ್ರಾರ್ಥನೆ ಮಾಡಿ ಬಲಗೈಯನ್ನು ಮುಚ್ಚಿ ಓಂ ಶ್ರೀಂ ನಮಃ ಈ ಮಂತ್ರವನ್ನು 108 ಬಾರಿ, ಸಾಧ್ಯ ಇದ್ದರೆ 1008 ಬಾರಿ ಪಠಿಸಬೇಕು. ಹೌದು, ಸಿಂಪಲ್ ಮಂತ್ರ. ಓಂ ಶ್ರೀಂ ನಮಃ ಬೀಜ ಮಂತ್ರ, ಓಂ ಶ್ರೀಂ ನಮಃ ಲಕ್ಷ್ಮೀ ಮಂತ್ರ, ಓಂ ಶ್ರೀಂ ನಮಃ ಅಂತ ಪಠಿಸಬೇಕು. ಪಠಿಸಿದ ಮೇಲೆ ಆ ಏಲಕ್ಕಿಯನ್ನು ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಇಡಬೇಕು. ಹೌದು, ನೆಲದ ಮೇಲೆ ಇಡಬೇಡಿ, ಯಾವುದಾದ್ರೂ ತಟ್ಟೆ ಮೇಲೆ ಇಡಿ ಅಥವಾ ಯಾವುದಾದ್ರೂ ಪೇಪರ್ ಮೇಲೆ ಇಡಿ. ಬರೀ ನೆಲದ ಮೇಲೆ ಇಡೋದು ಬೇಡ. ಇಟ್ಟು ಅದು ಎನರ್ಜಿ ಆಗಬೇಕು, ಆ ಲಕ್ಷ್ಮಿಯ ಆಶೀರ್ವಾದ ಸಿಗಬೇಕು. 1 ಗಂಟೆ ಇಡಿ. ನಂತರದಲ್ಲಿ ಆ ಏಲಕ್ಕಿಯನ್ನು ತಗೊಂಡೋಗಿ ನೀವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಕ್ಯಾಶ್ ಡ್ರೈವರ್ ಏನಿರುತ್ತೆ, ಒಂದು ಕ್ಯಾಶ್ ಡ್ರೈವರ್ ಇದ್ದೇ ಇರುತ್ತೆ, ಆ ಕ್ಯಾಶ್ ಡ್ರೈವರ್ ಒಳಗಡೆ ಇಡಬೇಕು. ಹೌದು, ಯಾವಾಗ ಚೇಂಜ್ ಮಾಡಬೇಕು? ನೆಕ್ಸ್ಟ್ ಶುಕ್ರವಾರ ಏನು ಬರುತ್ತೆ ಆವಾಗ ಇದೇ ರೀತಿ ಇನ್ನೊಂದು ಹೊಸ ಏಲಕ್ಕಿಯನ್ನು ಅದೇ ರೀತಿ ಸಂಕಲ್ಪ ಮಾಡಿ, ಮಂತ್ರ ಮಾಡಿ, ಎನರ್ಜಿ ಮಾಡಿ ಆ ಕ್ಯಾಶ್ ಡ್ರೈವರ್ ಒಳಗೆ ಇಡಬೇಕು. ಇಟ್ಟಾಗ ಆಟೋಮೆಟಿಕ್ಲಿ ನಿಮಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಆದಾಯ ಜಾಸ್ತಿ ಆಗ್ತಕ್ಕಂಥದ್ದು, ಕೈಯಲ್ಲಿ ಹಣ ಉಳಿತಕ್ಕಂಥದ್ದು 100% ಆಗೇ ಆಗುತ್ತೆ. ನೀವು ನಂಬಿಕೆಯಿಂದ ಮಾಡಿದಾಗ ಮಾತ್ರ. ಚಾಲೆಂಜಲ್ಲಿ ಮಾಡಬೇಡಿ, ಆಗುತ್ತಾ ಇಲ್ವಾ, ನೋಡಿ ಇದು ಮಾಡಿ ನೋಡೋಣ, ಆದರೆ ಟೆಸ್ಟ್ ಮಾಡ್ತೇನೆ,
ಭಗವಂತನನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಂಬಿಕೆಯಿಂದ ಮಾಡಿ, ಖಂಡಿತವಾಗಿ ಫಲ ಸಿಗುತ್ತೆ. ಯಾಕಂದರೆ ನಮಗೆ ಜಾಸ್ತಿ ಖರ್ಚೇನು, ಒಂದು ಏಲಕ್ಕಿ ಮಾತ್ರ ಖರ್ಚಾಗುತ್ತೆ. ಇದರಲ್ಲಿ ಖರ್ಚಾಗುವಂಥ ಸುಮಾರನ್ನು ನೀವು ಮಾಡ್ತೀರಾ. ಯಾವುದೋ ಒಂದು ಪೂಜೆ ಹೋಮ ಎಷ್ಟೆಷ್ಟು ಖರ್ಚು ಮಾಡ್ತೀರಾ. ಅಲ್ಲಿ ನೀವು ಡೌಟ್ ಪಡಲ್ಲ, ಹೇಳಿದ ತಕ್ಷಣ ಮಾಡ್ತೀರಾ. ಬಟ್ ನಾವೇನಾದರೂ ಇಲ್ಲಿ ಸಿಂಪಲ್ ಪರಿಹಾರ ಇಲ್ಲಿದ್ದರೆ ಕೆಲವರು ಕೇಳ್ತಾರೆ ನಮ್ಮ ಹತ್ರ ಕಾಲ್ ಮಾಡಿ, ಇದು ಆಗುತ್ತಾ, ವರ್ಕ್ ಆಗುತ್ತಾ, ಇದು ಸತ್ಯನಾ ನಿಜನಾ ಅಂಥವ್ರು ಮಾಡಬೇಡಿ. ಯಾಕಂದರೆ ಅಂಥವ್ರು ಬೇಡ, ಅಂಥವ್ರು ಮಾಡಿದರೆ ವರ್ಕ್ ಆಗಲ್ಲ. ಅವರು ಯಾವತ್ತೂ ಕೂಡ ಹೀಗೆ ಎಲ್ಲನೂ ಡೌಟಲ್ಲೇ ಮಾಡೋದು ಅವರು. ಯಾಕಂದರೆ ನಾನು ಇದನ್ನು ಸ್ವಲ್ಪ ಬೇಜಾರಿಂದ ಹೇಳ್ತಾರೆ. ತುಂಬ ಜನರಿಗೆ ನಾವು ಸಿಂಪಲ್ ಪರಿಹಾರ ಕೊಟ್ಟಾಗ ಅವರು ನಮ್ಮ ಹತ್ರನೇ ಕ್ವಶನ್ ಮಾಡ್ತಾರೆ, ಇದು ಆಗುತ್ತಾ, ಇದು ಸತ್ಯನಾ, ಇದು ನಿಜನಾ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ತಾರೆ. ನಾವು ಅಂಥವ್ರಿಗೆ ರಿಪ್ಲೈ ಕೂಡ ಕೊಡಲ್ಲ, ಯಾಕಂದರೆ ಅಂಥವ್ರಿಗೆ ವರ್ಕ್ ಆಗಲ್ಲ, ಅವರ ಹಣೆ ಬರಂತೂ ಬದಲಾಗಲ್ಲ. ಸೊ ನನ್ನ ವೀಕ್ಷಕರು ಅಂಥವರಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ, ಖಂಡಿತವಾಗ್ಲೂ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ಅದರ ಫಲ ಸಿಗುತ್ತೆ. ನಾಳೆನೇ ಸಿಗುತ್ತೆ ಅಂತಲ್ಲ, ಒಂದು ಕೆಲವರಿಗೆ ನಿಮ್ಮ ಕರ್ಮಾನುಸಾರ ತಿಂಗಳಲ್ಲೇ ಇದರ ರಿಸಲ್ಟ್ ಸಿಗ್ಬೋದು, ಇನ್ನೂ ಕೆಲವರಿಗೆ 2 ಮಂತಲ್ಲಿ ಸಿಗ್ಬೋದು, ಇನ್ನೂ ಕೆಲವರಿಗೆ 3 ಮಂತಲ್ಲಿ ಸಿಗುತ್ತೆ. ಬಟ್ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಈ ವಿಶೇಷ ದಿನದಲ್ಲಿ ಲಕ್ಷ್ಮಿಯ ಈ ಮಂತ್ರದ ಜೊತೆ ಈ ತಂತ್ರವನ್ನು ಮಾಡಿ ನಿಮ್ಮಲ್ಲಿ ಹಣದ ಅಭಿವೃದ್ಧಿ ಖಂಡಿತವಾಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗೇ ಆಗುತ್ತೆ, ಲಕ್ಷ್ಮಿಯ ಅನುಗ್ರಹ ಸಿಕ್ಕೇ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವೀಕ್ಷಕರೇ ಎಲ್ರಿಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಅವರಿಗೂ ಕೂಡ ಹೆಲ್ಪ್ ಆಗಲಿ. ತುಂಬ ಜನ ಕಷ್ಟದಲ್ಲಿ ಇರ್ತಾರೆ, ಅವರಿಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ, ಮಾಡೋರು ಮಾಡ್ತಾರೆ. ಸೊ ಯಾರಾದರೂ ಹೊಸೊಬ್ಬರು ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಎಲ್ರಿಗೂ ಶುಭವಾಗಲಿ, ಲಕ್ಷ್ಮಿಯ ಅನುಗ್ರಹ ಸದಾ ನಿಮಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.